ಮತ್ತೊಂದು ಕಡೆ ನನಗೆ ಟಿಕೆಟ್ ಕೊಟ್ಟು ನನ್ನನ್ನು ಕೈ ಹಿಡಿದಿದ್ದು ಬಿಜೆಪಿ. ಕೇಂದ್ರ ಮತ್ತು ರಾಜ್ಯದ ನಾಯಕರು ನನ್ನ ಪರವಾಗಿದ್ದಾರೆ. ನನಗೆ ಟಿಕೆಟ್ ಸಿಗೋ ಭರವಸೆ ಇದೆ ಅಂತ ಮತ್ತೊಮ್ಮೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಸಿಂಹ. ಕೇಂದ್ರ ನಾಯಕರು ನನ್ನ ಕೆಲಸದ ಬಗ್ಗೆ ನೋಡಿದ್ದಾರೆ. ನಾನು ಮೋದಿಜಿ ಹೆಸರಲ್ಲೇ ಗೆಲುವು ಸಾಧಿಸಿದ್ದು. ಟಿಕೆಟ್ ಪಡೆಯೋ ವಿಶ್ವಾಸ ಇದೆ ನನಗೆ ಅಂತ ಹೇಳಿ ಮತ್ತೊಮ್ಮೆ ಅದನ್ನೇ ಪುನರುಚ್ಚರಿಸಿದ್ದಾರೆ. ಎರಡ್ ಸಾವಿರದ 14ಕ್ಕಿಂತ ಮೊದಲು ನಾನು ನಿಮ್ಮ ತರನೇ ಒಬ್ಬ ಪತ್ರಕರ್ತನಾಗಿದ್ದೆ. ಈ ಕ್ಷೇತ್ರಕ್ಕೆ ಬರೋದಕ್ಕೆ ನಾನು ಯೋಚನೆ ಮಾಡುವಂಥದ್ದು ಅಂದರೆ ಅದೊಂಥರ ದುಸ್ವಪ್ನ ಥರ ಇತ್ತು. ಆ ಸಂದರ್ಭದಲ್ಲೂ ಕೂಡ ನನಗೆ ಟಿಕೆಟ್ ಕೊಟ್ಟು ನನ್ನನ್ನು ಕೈ ಹಿಡಿದು ನನ್ನ ಪರವಾಗಿ ಪ್ರಚಾರಾಂದೋಲನ ಮಾಡಿ ನನ್ನನ್ನು ಬೆಳೆಸಿದ್ದು ಭಾರತೀಯ ಜನತಾ ಪಕ್ಷ ಹಾಗೂ ಸಂಘದ ಆಶೀರ್ವಾದ ನನ್ನನ್ನು ಇಲ್ಲಿವರೆಗೂ ತಂದಿದೆ. ಹಾಗೆ ನಾನು ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಮೋದಿಯವರ ಫೋಟೋ ಇಟ್ಕೊಂಡು ದೇಶಕ್ಕೆ ಮೋದಿಜಿಯವರು ಪ್ರಧಾನಿ ಆಗಬೇಕು, ಮೋದಿಜಿಯವರಿಗೆ ಅವ್ರು ಪ್ರಧಾನಿ ಆಗಬೇಕು ಅಂದರೆ ಮೈಸೂರಿಂದಲೂ ಒಬ್ರು ಕೈ ಎತ್ತಬೇಕು, ಅದಕ್ಕೆ ನನಗೆ ಆಶೀರ್ವಾದ ಮಾಡಿ ಅಂತ ನಾನು ಜನರ ಹತ್ರ ಹೋಗಿದ್ದೆ. ಜನ ಆಶೀರ್ವಾದ ಮಾಡಿ 2014ರಲ್ಲಿ ಗೆಲ್ಲಿಸಿದ್ರು. 2019 ಬಂತು. ಈ 5 ವರ್ಷಗಳಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ದೀನಿ, ಮೋದಿಜಿಯವ್ರನ್ನ ಹೆಸರಿನಲ್ಲೇ ಇಷ್ಟು ಕೆಲಸ ತಂದಿದ್ದೀನಿ ಅಂತ ಅವಾಗಲೂ ಒಂದು ರಿಪೋರ್ಟ್ ಕಾರ್ಡ್ ರಿಲೀಸ್ ಮಾಡಿದೆ. ಮತ್ತೆ ಮೋದಿಜಿಯವ್ರ ಫೋಟೋ ಇಟ್ಕೊಂಡೆ ಚುನಾವಣೆಗೆ ಹೋದೆ. ಆವಾಗ 1,40,000 ಹೆಚ್ಚು ಕಡಿಮೆ ಓಟಲ್ಲಿ ನನ್ನನ್ನು ಗೆಲ್ಲಿಸಿದ್ರು. ಈಗ 2024 ಬಂದಿದೆ. ಇವತ್ತು ಮೈಸೂರಿಗೆ 2014 ನಂತರ ಮೋದಿಜಿಯವರು ಕೊಟ್ಟಿರುವಂಥ 12ನೇ ಟ್ರೈನನ್ನು ಉದ್ಘಾಟನೆ ಮಾಡಿದ್ದೀನಿ. ನಾಳೆ 13ನೇ ಟ್ರೈನು ಬರುತ್ತೆ. ನಾಳೆ ಮತ್ತೆ ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಕೂಡ ಕರ್ನಾಟಕದ 2ನೇ ಗೂಡ್ಸ್ ಟರ್ಮಿನಲ್, ರೈಲ್ವೆ ಗೂಡ್ಸ್ ಟರ್ಮಿನಲ್ ಕೂಡ ಉದ್ಘಾಟನೆ ಮಾಡ್ತೀನಿ. ಅದಕ್ಕೆ ಭಾಳ ಶ್ರಮಪಟ್ಟು ಅದನ್ನು ತಗೊಂಡ್ಬಂದಿದ್ದೀನಿ. ನನ್ನ ನಿತಿನ್ ಗಡ್ಕರಿ ಅವರು ಬಂದಿದ್ರು. ಅದರಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ಗಳಿರ್ಬೋದು, ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಮಾಡೋದಕ್ಕೂ ಕೂಡ ಅವ್ರ ಕೈಲಿ ಒಪ್ಪಿಗೆ ಕೊಡಿಸಿದ್ದೀನಿ. ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಮೈಸೂರಿಗೆ ಮೆಟ್ರೋ ಟ್ರೈನನ್ನು ತರ್ತೀನಿ. ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಚುನಾವಣೆ ಅಂತಂದರೆ ಆಕಾಂಕ್ಷಿಗಳು ಇರ್ತಾರೆ. ಒಂದು ಹುದ್ದೆಗೆ ಆಕಾಂಕ್ಷಿಗಳು ಇರ್ತಾರೆ. ತುಂಬ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೇಳುವ ಹಕ್ಕಿರುತ್ತೆ. ಅಂತಿಮವಾಗಿ ನಮ್ಮ ರಾಜ್ಯ ನಾಯಕರು, ನಮ್ಮ ಯಡಿಯೂರಪ್ಪ ಸಾಹೇಬರು, ರಾಜ್ಯಾಧ್ಯಕ್ಷರು, ನಮ್ಮ ಹಿರಿಯ ನಾಯಕರು, ಸಂಘದ ಅಭಿಪ್ರಾಯ ಹಾಗೂ ಕೇಂದ್ರದಲ್ಲಿರುವಂತಹ ಮೋದಿಜಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಎಲ್ಲರೂ ಕೂಡ ನಮ್ಮ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಷನ್ ಮಾಡಿ ಒಳ್ಳೆ ಕೆಲಸ ಮಾಡಿದೀವ ಬರೀ ಅಥವಾ ಹೆಸರು ಹೇಳ್ಕೊಂಡೆ ನಾವು ಸುಮ್ಮನೆ ಓಡಾಡ್ತಿದ್ದೀವ ಅಂತಲೂ ನೋಡ್ತಾರೆ. ನಾನು ಮೋದಿಜಿಯವರ ಹೆಸರು ಹೇಳ್ಕೊಂಡು ಅವ್ರು ಕೊಟ್ಟಿರುವಂಥ ಯೋಜನೆಗಳನ್ನು ನನ್ನ ಜನರಿಗೆ ನಿಯತ್ತಾಗಿ ತಂದು ನಾನು ಕೊಟ್ಟಿದ್ದೀನಿ. ನಾನು ಪ್ರತಾಪ್ ಸಿಂಹ ವಿತೌಟ್ ಮೋದಿ ಝೀರೋ. ಮೋದಿಜಿಯವ್ರ ಹೆಸರಲ್ಲೇ ಗೆದ್ದಿರೋನು, ಮೋದಿಜಿಯವ್ರು ಕೊಟ್ಟ ಯೋಜನೆಗಳನ್ನೇ ನನ್ನ ಕ್ಷೇತ್ರಕ್ಕೆ ತಂದಿರೋನು. ಮೋದಿಜಿ ಹೊರತಾಗಿ ನಾನು ಏನೇನೂ ಅಲ್ಲ. ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದಾರೆ. ಮೋದಿಜಿಗೋಸ್ಕರವಾಗಿ ನನ್ನನ್ನು ಬೆಳೆಸಿದ್ದಾರೆ. ಈ ಪಕ್ಷದ ವಿಶ್ವಾಸ ನನ್ನ ಮೇಲಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿದೆ. ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನು ನಮ್ಮ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಕೊಟ್ಟು ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆ. ನಮ್ಮ ಪ್ರಧಾನಿ ಅವರಿಗೆ ಅವರ ಬಗ್ಗೆ ಪುಸ್ತಕನೂ ಬರೆದವನು ನಾನು. ಅವರಿಗೆ ನನ್ನ ಬಗ್ಗೆನೂ ಅರಿವಿದೆ. ಖಂಡಿತ ಅವರು ನನಗೆ ಆಶೀರ್ವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.